ಅಣ್ಣ ಅಣ್ಣ ಈಗ ಯಾವುದೇ ಮಲ್ಟಿಪ್ಲೆಕ್ಸ್ ಭಾರತದಾದ್ಯಂತ ಯಾವುದೇ ರಾಜ್ಯದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಚ್ಚಳಿಕೆಯನ್ನು ಬರೆದು ಕೊಡ್ತಾರೆ. ಆಯಾಯ ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ಆದ್ಯತೆ ಕೊಡ್ತೀವಿ. ಅಲ್ಲಿ ಒಂದು ಇದಕ್ಕೆ ಸರ್ಕಾರಕ್ಕೆ ನಾವು ಬದ್ಧರಾಗಿರ್ತೀವಿ, ಅಲ್ಲಿ ನಾರ್ಮ್ಸ್ ಏನಿದಾವಲ್ಲೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಒಂದು ಮುಚ್ಚಳಿಕೆ ಬರೆದು ಕೊಟ್ಟ ಆದ್ಮೇಲೆ ಅವ್ರಿಗೆ ಪರ್ಮಿಷನ್ ಅನ್ನೋದು ಸಿಗುತ್ತೆ. ಈಗ ನಾವು ವಾಣಿಜ್ಯ ಮಂಡಳಿಯಿಂದ ಹೊಸದಾಗಿ ಇವರು ಸಾಧು ಕೋಕಿಲ್ ಅವರು ಅಕಾಡೆಮಿ ಅಧ್ಯಕ್ಷರಾದ್ಮೇಲೆ ಅವ್ರಿಗೆ ಹೋಗಿ ನಾವು ನಮ್ಮಿಂದ ಅಂದ್ರೆ ಇವಾಗ ಬಂದಿರತಕ್ಕಂಥ ಕೆಲವು ಚಿತ್ರಗಳು ಬಿಡುಗಡೆಯಾಗಿ ಒಂದು ವಾರಕ್ಕೋ 2 ವಾರಕ್ಕೋ ಅದಕ್ಕೆ ಯಾರು ಸ್ಯಾಟಲೈಟ್ ರೈಟ್ಸ್ಗಳನ್ನ ತಗೊಳ್ತಾ ಇಲ್ಲ. ಸೊ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋಂಥ ವಾತಾವರಣ ಸೃಷ್ಟಿಯಾದಾಗ OTTಗಳನ್ನ ಯಾರು ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬರಲಿಲ್ಲ. ಕೆಲವು ಚಿತ್ರಗಳನ್ನ ಕೆಲವು ಚಿತ್ರಗಳಿಗೆ ದೊಡ್ಡ ದೊಡ್ಡ ನಟರ ಚಿತ್ರಗಳಿಗೆ ಅವರು ತಗೊಳ್ತಾ ಇದ್ರು. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಕೇರಳ ಸರ್ಕಾರದಲ್ಲಿ ಅವರೇ ಮಾಡಬೇಕು, ಸರ್ಕಾರನೇ ಒಂದು OTT ಮಾಡಬೇಕು ಅನ್ನೋ ಒಂದು ಯೋಜನೆ ಇತ್ತು. ಅದೇ ಪ್ರಸ್ತಾವನೆಯನ್ನು ಇಟ್ಕೊಂಡು ನಾವು ನಮ್ಮ ಚಲನಚಿತ್ರ ಅಕಾಡೆಮಿಗೆ, ಯಾಕಂದರೆ ಅಕಾಡೆಮಿ ಅಂತಕ್ಕಂಥದ್ದು ವಾಣಿಜ್ಯ ಮಂಡಳಿಯ ಕೂಸು. ನಾವು ಅಂದರೆ ವಾಣಿಜ್ಯ ಮಂಡಳಿಯ ಹಿರಿಯರು, ದಿಗ್ಗಜರು, ಇವರೆಲ್ಲ ಕೂತಿರೋರೇನು ಇವತ್ತು ಮಾಜಿ ಅಧ್ಯಕ್ಷರುಗಳು, ಇನ್ನು ಕೆಲವರೆಲ್ಲ ಕಾಲಾಂತರಾಗಿದ್ದಾರೆ. ಅವ್ರುಗಳೆಲ್ಲರ ಕನಸಿನ ಕೂಸೆ ಒಂದು ಅಕಾಡೆಮಿ. ಸೊ ಅಕಾಡೆಮಿ ಒಂದು ಮಗು ಇದ್ದಂಗೆ, ನಮ್ಮ ವಾಣಿಜ್ಯ ಮಂಡಳಿಯ ಮಗು ಇದ್ದಂಗೆ. ಅವ್ರ ಮುಂದೆ ಬೇಡಿಕೆ ಇಟ್ಟಿದ್ದೀವಿ, ಅವರು ಅದನ್ನು ಮಾಡಲೇಬೇಕು ಅಂತಕ್ಕಂಥ ಇರಾದನ್ನು ಕೂಡ ಹೊಂದಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ರೂಪರೇಷೆಗಳನ್ನ ಕೊಡ್ರಿ ಅಂತಲೂ ಕೂಡ ಕೇಳಿದ್ದಾರೆ. ಸಮಗ್ರವಾಗಿ ಎಷ್ಟು ಚಲನಚಿತ್ರಗಳು ಇವತ್ತಿನವರೆಗೂ ಬಿಡುಗಡೆ ಆಗಿಲ್ವೋ, ಇನ್ನು ಕೆಲವು ಬಿಡುಗಡೆ ಆಗಿ ಮೂಲೆ ಗುಂಪಾಗಿದ್ದಾವೋ, ಇನ್ನು ಕೆಲವು ಬಂಡವಾಳ ಹಾಕಿರ್ತಕ್ಕಂಥ ಹಣ ವಾಪಸ್ ಬಂದಿಲ್ವೋ, ಅಷ್ಟೂ ಜನ ನಿರ್ಮಾಪಕರುಗಳನ್ನು ಈ ಸಾರಿ ಕರೆದು ಅವ್ರದ್ದೆಲ್ಲ ಡೇಟಾ ತಗೊಂಡು ಅಕಾಡೆಮಿಗೆ ಕೊಟ್ಟು OTTನ ಅಲ್ಲಿಂದಲೇ ಮಾಡಬೇಕು ಅಂತೇಳಿ ನಮ್ಮಲ್ಲಿ ನುರಿತ ತಜ್ಞರನ್ನ ನಾವು ರೆಕಮೆಂಡ್ ಮಾಡಿ ಅಲ್ಲಿ ಕಳಿಸ್ತಾ ಇದ್ದೀವಿ. ಈಗ ಏಕರೂಪ ದರ ಏನಿದೆ ಎಲ್ಲರೂ ಕೂಡ ಸ್ವಾಗತ ಮಾಡ್ತಿದ್ದಾರೆ. ನಮ್ಮ ವಿತರಕರ ಸಂಘದವರು ಇದಕ್ಕೆ ಧ್ವನಿ ಕೂಡ್ತಿದ್ದಾರಲ್ಲ, ವಿತರಕರ ಸಂಘದವರು ಕೂಡ ಇಲ್ಲಿ ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸಭೆ ನಡೆದು ಎಲ್ಲ ಮಾಜಿ ಅಧ್ಯಕ್ಷಗಳನ್ನ ಒಳಗೊಂಡಂತೆ ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂತಹದ್ದು ಏನು ಮನವಿ ಇತ್ತು, ಆ ಮನವಿನಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಅಂಗಸಂಸ್ಥೆಯ ಮನವಿಯ ಆಧಾರದ ಮೇಲೆ ನಾವು ಅಷ್ಟನ್ನೂ ಕೊಟ್ವಿ. ಅಷ್ಟನ್ನೂ ಸರ್ಕಾರ ಓಕೆ ಮಾಡಿದೆ. ಏನಕ್ಕೆ ಅಂತಂದ್ರೆ ಸರ್, ಏನು ನಾವು ಪರಭಾಷೆಗಳು ಕನ್ನಡಿಗರನ್ನ ರೂಢಿ ಮಾಡ್ತಿದ್ದಾರೆ ಅಂತ, ಇಲ್ಲಿ ಬೇರೆ ಭಾಷೆಗಳ ಸಿನಿಮಾಗಳನ್ನ ವಿತರಣೆ ಮಾಡ್ತಿದ್ದು ಕೂಡ ನಮ್ಮ ಕನ್ನಡಿಗರೇ. ಅದರಿಂದ ಅದಕ್ಕೆ ಅವರ ವಿರೋಧ ಏನಾದ್ರು ಇದೆಯಾ ಅಂತ? ಯಾರು ವಿರೋಧ ಇಲ್ಲ ಸರ್. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರು ನಮ್ಮ ಇಂಡಸ್ಟ್ರಿಗೆ ಅಲ್ಲ ಮಾಡಿರೋದು, ಕರ್ನಾಟಕ ಜನತೆಗೂ ಇದು ಅನುಕೂಲ ಆಗುತ್ತೆ. ಒಬ್ಬ ಪ್ರೇಕ್ಷಕ ಒಂದು ಸಿನಿಮಾ ನೋಡಿ ಒಂದು ವಾರದಲ್ಲಿ ಸುಮ್ಮನೆ ಬದಲು 2-3 ಸಿನಿಮಾಗಳು ಮಾಡೋಕ್ಕೆ ಬರ್ತಾರೆ. ಪ್ರೇಕ್ಷಕರು ಹೆಚ್ಚಿನ ಜನ ಥಿಯೇಟ್ರ್ಗಳಿಗೆ ಬರ್ತಾರೆ ಅನ್ನೋದು ಅವ್ರ ಉದ್ದೇಶನೂ ಆಗಿದೆ, ನಮ್ಮದೂ ಅದೇ ಉದ್ದೇಶ. ಹಾಗಾಗಿ ಯಾರು ನಾವು ಅಪೋಸ್ ಮಾಡ್ತಾಯಿಲ್ಲ, ಯಾವ ಡಿಸ್ಟ್ರಿಬ್ಯೂಟ್ರು ಮಾಡ್ತಾಯಿಲ್ಲ, ಯಾವ ಎಕ್ಸಿಬ್ಯೂಟ್ರೂ ಅಪೋಸ್ ಅಂತೂ ಮಾಡ್ತಾಯಿಲ್ಲ. ಇನ್ನೂ ಕೆಲವು ಕಾರಣಾಂತರಗಳಿಂದ ಏನಾರ ಸ್ಟೇಕಿಗೆ ಹೋಗೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಸರ್. ಆ್ಯಕ್ಚುಲಿ ಕರ್ನಾಟಕದ ಜನತೆಗೆ ಅನುಕೂಲ ಇದೆ ಸರ್. ಇವತ್ತು ಸಾಮಾನ್ಯ ಜನ ಇಟ್ಕೋ ರೀತಿಯಲ್ಲಿ ರೇಟ್ ಇದೆ, ಹಾಗಾಗಿ ಜನ ಜಾಸ್ತಿ ಬರ್ತಾರೆ ಸಿನಿಮಾಗಳಿಗೆ. ಈ ನಡುವೆ ಒಂದು ರಿಲೀಸ್ ಆದರೆ ಜನನೇ ಬರ್ತಾ ಇಲ್ಲ. ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಿಲ್ಲೆಗಳಲ್ಲಿರ್ಬೋದು ಅಥವಾ ಸಿಟಿಯಲ್ಲಿರ್ಬೋದು ಚಿತ್ರಮಂದಿರಗಳೆಲ್ಲ ಕ್ಲೋಸ್ ಆಗ್ತಾ ಇದ್ದಾರೆ. ಈಗ ಇಂಡಸ್ಟ್ರಿ ಅಂತ ಘೋಷಿಸಿದೆ ಈ ಬಜೆಟ್ ನಲ್ಲಿ. ಇದರಿಂದ ಏನಾದ್ರು ಖಂಡಿತ ಆಗತ್ತೆ ಮೇಡಮ್. ಇವತ್ತಿನ ದಿನ ನಮ್ಗೇನು ಘೋಷಣೆ ಮಾಡಿದ್ದಾರೆ ಉದ್ಯಮ ಅಂತೇಳಿ ಬಹಳಷ್ಟು ಅನುಕೂಲಗಳಿದೆ. ನಮಗೆ ಲೋನ್ ಸಿಗ್ತದೆ ಕಡಿಮೆ ದರದಲ್ಲಿ, ಕರೆಂಟ್ ಚಾರ್ಜಸ್ ಟ್ಯಾರಿಫೇ ಚೇಂಜ್ ಆಗುತ್ತೆ, ವಿದ್ಯುತ್ ದರ, ವಾಟರ್ ಬಿಲ್ ಆಗ್ಬೋದು, ಆಮೇಲೆ ಎಲ್ಲವನ್ನೂ ಅವ್ರಿಗೆ ನಮ್ಮ ಒಂದು ಕೈಗಾರಿಕೋದ್ಯಮ ಜೊತೆಗೆ ಸೇರಿಸಿರೋದ್ರಿಂದ ಅಲ್ಲಿ ಏನೇನು ಸವಲತ್ತುಗಳಿದೆಯೋ ಎಲ್ಲವೂ ನಮ್ಗಾಗತ್ತೆ. ನಮ್ಮ ಒಬ್ಬ ಕಾರ್ಮಿಕನಿಗೂ ಅನುಕೂಲ ಆಗುತ್ತೆ. ಅಲ್ಲಿ ಮುಂದಕ್ಕೆ ಕೂಡ ಒಂದು ಕಾರಣವನ್ನು ಕೊಟ್ಟಿದ್ರು. ಏನು ಕೊಟ್ಟಿದ್ರು ಅಂದರೆ, ಜಿಲ್ಲಾವಾರು ಕೇಂದ್ರಗಳು ಮತ್ತೆ ಹೋಬಳಿಗಳಲ್ಲಿ ಏನು ನಶಿಸಿ ಹೋಗ್ತಾರೆ, ಮುಚ್ಚಲ್ಪಡ್ತಾ ಇರ್ತಕ್ಕಂಥ ಚಿತ್ರಮಂದಿರಗಳಿದ್ದಾವೆ, ಆ ಚಿತ್ರಮಂದಿರಗಳ ಸರೌಂಡಿಂಗ್ ಅಲ್ಲಿ ಅವ್ರದೇ ಆದಂಥ ಜಾಗಗಳು ಏನಿದ್ವು ಅಂದರೆ ಆ ಥಿಯೇಟರ್ ಮಾಲೀಕರು ಅಲ್ಲಿ ಕಾಂಪ್ಲೆಕ್ಸ್ಗಳನ್ನು ಕಟ್ಟಲಿಕ್ಕೆ KSFC ಇಂದ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇಂದ ಸಾರ್ವಜನಿಕರಿಗೆ ನೀವೇನು ಉದ್ಯಮಕ್ಕೆ ಸಾಲ ರೂಪದಲ್ಲಿ ಹಣ ಕೊಡ್ತೀರಿ
ಅಂದ್ರೆ ನಾರ್ಮ್ಸ್ ಏನಿದೆ ಪ್ಲೆಡ್ಜ್ ಮಾಡಿಕೊಂಡು ಅಥವಾ ಅವನ ಅದಕ್ಕೆ ಕರೀತಾರೆ ಹಣ ಇಟ್ಕೊಂಡು ಪ್ಲೆಡ್ಜ್ ಮಾಡಿಕೊಂಡು ಕೊಲೆಟರಲ್ ಅಂತೇಳಿ ಕಡಿಮೆ ಬಡ್ಡಿಯಲ್ಲಿ ಕಡಿಮೆ ದರದಲ್ಲಿ ಬಡ್ಡಿ ದರದಲ್ಲಿ ಹಣವನ್ನ ಕೊಟ್ರೆ ನಾವು ಇಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ಕಟ್ಕೊಂಡು ಚಿತ್ರಮಂದಿರಗಳನ್ನು ನಡೆಸ್ಕೊಂಡು ಹೋಗ್ತೀವಿ. ಒಂದು ವಾಣಿಜ್ಯ ಮಂಡಳಿ ಇವನ್ನ ಕಟ್ಟಿದಾಗ ಮಳಿಗೆಗಳನ್ನ ಕಟ್ಟಿದಾಗ ಅಲ್ಲಿಗೆ ಬರೋರು ಥಿಯೇಟರ್ಗಾರ ಬರ್ಬೋದು, ಥಿಯೇಟರ್ಗೆ ಬಂದವ್ರು ಅಲ್ಲಿಗಾರ ಬರ್ಬೋದು. ಓವರ್ ಆಲ್ ಮುಚ್ಚುವಂತ ಪ್ರಕ್ರಿಯೆ ನಿಂತ್ಕೊಳ್ಳುತ್ತೆ ಅಂತಕ್ಕಂಥ ಬೇಡಿಕೆ ಇತ್ತು. ಆ ಬೇಡಿಕೆ ಇನ್ನೂ ಜೀವಂತವಾಗಿದೆ. ಈಗ ಮುಂದಕ್ಕೆ ಎಲ್ಲ ಅದು ಅಲ್ಲಲ್ಲ, ಅದನ್ನು ನಮ್ಮ ಉದ್ಯಮ ಅಂತ ಘೋಷಣೆ ಆಗಿರೋದ್ರಿಂದ ಅಲ್ಲಿ ಬರುತ್ತೆ, ಅನುಕೂಲ ಆಗುತ್ತೆ.